ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹುಡುಗಿ ನೀನು ಬಾರಿ ಹುಡುಗಿ, ಬೇಡ ಗುಡುಗುಡು ಗುಡುಗಿ, ಮೇಲು ನೋಟಕ್ಕೆ ಕುಂಬಾರಂ ಕಡಿಗಿ, ನಡೆಯಬೇಕು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ಗುರುವಾರದಿಂದ. ಸೊ ಗುರುವಾರದ ದಿನ ಪಾಪುಗೆ 9 ತಿಂಗಳದ್ದು ಇಂಜೆಕ್ಷನ್ ಹಾಕ್ಸ್ಬೇಕಾಗಿತ್ತು. ಸೊ ಅದಕ್ಕೆ ಅವಳನ್ನ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೆ. ಬಿಕಾಸ್ ಇಂಜೆಕ್ಷನ್ ಹಾಕ್ಸಿದ್ದು ನಾಳಿದ್ದು ಸ್ನಾನ ಮಾಡಿಸ್ಬಾರ್ದು ಅಂತಾರೆ. ಸೊ ಅದರಿಂದ ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ಕ್ಲೀನಿಂಗ್ ಸೆಕ್ಷನ್ಗೆ ಕಾಯ ಹಾಕಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಪಾಪನೂ ಕೂಡ ಮಲಗಿಸಿ ಕ್ಲೀನಿಂಗ್ ಎಲ್ಲ ಮಾಡ್ತೀನಿ. ಮಾಡಿ ಒಂದು ಇಲ್ಲ ಅಂದರೂ 10 days ಆರ್ 1 week ಅದೇ ಹೈಯೆಸ್ಟ್ ಆಯಿತಾ. ಅಷ್ಟು ಕ್ಲೀನಾಗಿ ಇಟ್ಕೊಂಡಿರಲ್ಲ, ಅಷ್ಟು ಬೇಗನೆ ಹಾಳು ಮಾಡಿಬಿಟ್ಟಿರ್ತೀನಿ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಕ್ಲೀನ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಹಾಗೆ ಇಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳಿ ಬೇರೆ ಪ್ಲೇಸ್ಗೆ ಇಡೋಣ ಅಂತ. ಆ್ಯಂಡ್ ಇಲ್ಲಿ ಏನೇನು ಇಡಬೇಕು ಅಂತ ಅಂದ್ಕೊಂಡಿರೋದು ಅಂದರೆ ಜಸ್ಟ್ ಈಗ ಬರುವಂಥ ಪಾರ್ಸಲ್ಸು ಆ ಥರ ಬ್ಯಾಗ್ಗಳು ಆ ಥರ ಮಾತ್ರ ಇಲ್ಲಿ ಇಡಬೇಕು ಅಂತ ಅಂದ್ಕೊಂಡಿರೋದು. ಬಟ್ ಆ ಬ್ಯಾಂಗಲ್ಗೆ ಬೇರೆ ಸ್ಪೇಸ್ ಇಲ್ಲ ಅಂತ ಹೇಳಿ ಇಲ್ಲೇ ಇಡ್ತಾ ಇದ್ದೀನಿ. ಒಂದು ಸ್ಟೋರೇಜ್ ಬಾಕ್ಸ್ ನೋಡ್ತಾ ಇದ್ದೀನಿ ಬ್ಯಾಂಗಲ್ದು. ಅದು ದೊಡ್ಡದು ಸಿಕ್ಕಿದ್ರೆ ಖಂಡಿತವಾಗ್ಲೂ ಶಿಫ್ಟ್ ಮಾಡೋಣ ಅಂತ. ಬಟ್ ಅದೆಲ್ಲ ಚಿಕ್ಕದು 4-5 ಬಾಕ್ಸಸ್ ತೊಗೊಳ್ಬೇಕಾಗತ್ತೆ. ಸೊ ಒಂದರಲ್ಲೇ ದೊಡ್ಡದಿದ್ರೆ ಬೆಸ್ಟ್ ಅಂತ. ಆ್ಯಂಡ್ ನಮ್ಮನೇಲಿ ಸ್ವಲ್ಪ ಪ್ಲೇಸ್ ಚಿಕ್ಕದೇನೆ. ಸೊ ಅದರಿಂದ ಇಲ್ಲಿ ಇಡೋಕ್ಕೆ ಇಷ್ಟ ಇಲ್ಲದೆ ಹೋದ್ರೂ ಇಲ್ಲೇ ಸ್ಟೋರ್ ಮಾಡ್ತಾ ಇದ್ದೀನಿ. ನಮ್ಮದು ಡ್ರೆಸ್ಸಿಂಗ್ ಟೇಬಲ್ ಓಕೆ ಆದರೆ ಇಷ್ಟು ದೊಡ್ಡ ಬಾಕ್ಸ್ ಎಲ್ಲ ಇಡಲಿಕ್ಕೆ ಆಗಲ್ಲ. ಹಾಗೆ ಕ್ಲೀನ್ ಮಾಡ್ತಿರೋ ಹೊತ್ತಲ್ಲಿ ಒಂದು ಸ್ಪೆಷಲ್ ಐಟಮ್ಸ್ ಸಿಕ್ತು. ಮೊದಲನೇದಾಗಿ ನಮ್ಮ ರಾಯರು ಸಿಕ್ಕಿದ್ರು, ಅವ್ರಿಗೂ ಕೂಡ ಒಂದು ನಮಸ್ಕಾರ ಮಾಡಿಕೊಂಡು ಏನು ಆ ಸ್ಪೆಷಲ್ ಥಿಂಗ್ಸ್ ಅಂತ ಕೇಳೋದಾದರೆ ನನ್ನ ಮಗಳಿಗೆ ಫಸ್ಟ್ ಹಾಕಿದ್ದಂತಹ ಡ್ರೆಸ್ ಇದು. ಆ್ಯಂಡ್ ನನಗೆ ತುಂಬ ಇಷ್ಟ. ಅದಾದಮೇಲೆ ಪ್ರೆಗ್ನೆನ್ಸಿ ಕಿಟ್ ಚೆಕ್ ಮಾಡಿದ್ದೇನು ಪಾಸಿಟಿವ್ ಬಂದಿರುತ್ತೆ ನೋಡಿ ಅದು. ಹಾಗೆ ಮತ್ತು ಪಾಪುದು ಕಳ್ಳೋ ಏನೋ ಹೇಳ್ತಾರೆ, ನಂಗೆ ಅದ್ರ ನೇಮ್ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇದು ಕೂಡ ಹಾಗೆ ಇದೆ. ಅದ್ರ ಜೊತೆಗೆ ಪಾಪುದು ಫಸ್ಟ್ ವೇರ್ ಮಾಡಿದಂತಹ ಬ್ಯಾಂಗಲ್, ಹಾಗೆ ಮುತ್ತು ಅಲ್ಲ ಹಾಲಿನ ಮಣಿ ಅಂತ ಏನೋ ಹೇಳ್ತಾರೆ. ಸೊ ಅದು ಹಾಗೆ ಇನ್ನೂ ನನ್ನದು ಒಂದಷ್ಟು ಪರ್ಸ್ನಲ್ ಐಟಮ್ಸ್ ಕೂಡ ಇದೆ. ಅದನ್ನು ಕೂಡ ಸ್ಟೋರ್ ಮಾಡಿದ್ದೀನಿ. ನನಗೆ ಈ ಥರದ ಐಟಮ್ಸ್ನೆಲ್ಲ ಸ್ಟೋರ್ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಇಷ್ಟ. ಬಟ್ ಇಟ್ಕೋತೀನಿ, ಬಟ್ ಬೇಗನೆ ಹಾಳು ಮಾಡ್ಕೊಬಿಡ್ತೀನಿ. ಅದರಿಂದ ಇಟ್ಕೊಳ್ಳೋದಕ್ಕೂ ಬೇಜಾರು ನನಗೆ, ಬಟ್ ಇಟ್ಕೊಳ್ಳೋದಕ್ಕೆ ಇಷ್ಟ. ಅದಾದಮೇಲೆ ಕ್ಲೀನ್ ಮಾಡಿದಾಗ ನೋಡ್ತಿರ್ಬೋದು ಇಷ್ಟು ನನ್ನ ಮಗಳದ್ದು ಐಟಮ್ಸ್ ಇತ್ತು. ಸೊ ಒಂದು ಕಡೆಗೆ ಜೋಡಿಸಿ ಇಟ್ಟಿದ್ದೀನಿ. ಅದಾದಮೇಲೆ ಮಧ್ಯಾಹ್ನ ಊಟ ಮಾಡಿದೆ. ಮನೇಲಿ ಮಾಡಿದ್ದಲ್ಲ, ಹೋಟ್ಲಿದು. ಸೊ ಅದಾದಮೇಲೆ ಪಾಟ್ಗಳಿಗೆ ಮಣ್ಣು ಹಾಕೋಣ ಅಂತ ಹೇಳಿ ಪಾಪು ಮಲಗಿದ್ಲಲ್ವ, ಅದೇ ಗ್ಯಾಪಲ್ಲಿ ಮಾಡ್ಕೊಳ್ಳೋಣ ಅಂತ ಹಾಕ್ತಾಯಿದ್ದೀನಿ. ನೀವು ನೋಡಿದಾಗೆ ನಾನು ಪಾಟ್ ತಗೊಂಡು ಇಲ್ಲ ಅಂದರೂ 3-4 months ಆಗ್ತಾ ಬಂತು. ಮಣ್ಣು ಈಗ 1 week ಆಯಿತು ತಂದು ಹಾಕೋಣ ಅಂತ ಹೇಳಿ. ಹಾಗೆ ಒಂದಷ್ಟು ಮೀಶೋಯಿಂದ ಸೀಡ್ಸ್ಗಳು ಕೂಡ ಆರ್ಡ್ರ್ ಮಾಡಿದ್ದೆ ಅಲ್ವಾ. ಸೊ ಅದನ್ನು ಕೂಡ ಹಾಕೋಣ, ನೋಡೋಣ ಬೆಳೆಯುತ್ತಾ ಏನು ಅಂತ. ನಮ್ಮಮ್ಮ ಅವರೆಲ್ಲ ಇಲ್ಲ ಅದರಲ್ಲೆಲ್ಲ ಬೆಳೆಯಲ್ಲ ಅಂತ ಹೇಳ್ತಿದ್ದಾರೆ. ಇವ್ರು ನಂಗೆ ಸೀಡ್ಸ್ ಅಂತ ಹೇಳಿ ಸಾಸಿವೆ ಬಟಾಣಿನ ಒಣಗಿಸಿ ಕೊಟ್ಟಿದ್ದಾರೆ, ಆ ಥರ ಎಲ್ಲ ಕೊಟ್ಟಿದ್ದಾರೆ. ಬೆಳೀತಾ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದಷ್ಟು ಫ್ಲವರ್ ಸೀಡ್ಸ್ಗಳನ್ನ ಹಾಕಿದ್ದೀನಿ. ನೋಡುವ, ಬಂದರೆ ಓಕೆ. ಅದು ಅಲ್ಲದೆ ನಾನು 2 ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ, ಸುಮ್ಮನೆ ದುಡ್ಡು ವೇಸ್ಟು. ನೋಡುವ ಬರುತ್ತಾ ಏನು ಅಂತ. ಸೊ ಅದಾದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು ಸ್ವಲ್ಪ ರೀಲ್ಸ್ ಮಾಡಿ ತುಂಬ ದಿನಗಳಾಗಿತ್ತು ಅಂತ ರೀಲ್ಸ್ ಮಾಡಲಿಕ್ಕೆ ಹೋದೆ. ಒಂದಷ್ಟು ರೀಲ್ಸ್ ಕೂಡ ಮಾಡಿದೆ. ಫುಲ್ ರೀಲ್ಸ್ ನೋಡಬೇಕು ಅಂತಿದ್ರೆ ನನ್ನ ಇನ್ಸ್ಟಾಗ್ರಾಮ್ನ ಚೆಕ್ ಮಾಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅನ್ನೋ ಅಷ್ಟರಲ್ಲಿ ಮತ್ತೆ ನನ್ನ ಮಗಳು ಎದ್ಲು. ಅವಳಿಗೆ ಊಟ ಮಾಡಿಸಿ ಊಟ ಆದಮೇಲೆ ಮತ್ತೆ ಮಲ್ಕೋತಾಳೆ ಅವಳು. ಹಾಗೆ ಮಲಗ್ತಾಳೇನೋ ಅಂತ ಮಲಗಿಸ್ಲಿಕ್ಕೆ ಹೋದೆ, ಮಲ್ಕೊಳ್ಳೇ ಇಲ್ಲ. ಆ್ಯಂಡ್ ನನಗೆ ಫುಲ್ ನಿದ್ದೆ ಬರ್ತಾಯಿತ್ತು. ಅವಳು ಮಲಗಲಿಲ್ಲ, ನನಗೂ ಮಲಗಲಿಕ್ಕೆ ಬಿಡಲಿಲ್ಲ. ಆಟ ಆಡ್ತಾಯಿದ್ಲು. ಹಾಗೆ ಅವಳ ಜೊತೆ ಕೂತ್ಕೊಂಡು ಆಟ ಆಡ್ತಾಯಿದ್ದೆ. ಹಾಗೆ ಸ್ವಲ್ಪ ಇಂಜೆಕ್ಷನ್ ಹಾಕ್ಸಿರೋದ್ರಿಂದ ಸ್ವಲ್ಪ ತಲೆನೋವು, ಜ್ವರ ಎಲ್ಲ ಬಂದಿತ್ತು. ಅದಕ್ಕೆ ಏನು ಫೋರ್ಸ್ ಮಾಡಿ ಮಲಗಿಸೋದೆಲ್ಲ ಏನು ಬೇಡ, ಆಡಲಿ ಅಂತ ಹೇಳಿ ಬಿಟ್ಟಿದೆ. ಇಂಜೆಕ್ಷನ್ ಹಾಕ್ಸ್ದಾಗಿಂದ ಸ್ವಲ್ಪ ಓವರ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ.
ಹಿಡಿಯೋದಕ್ಕಂತೂ ತುಂಬ ಅಂದರೆ ತುಂಬ ಕಷ್ಟ. ಹಾಗೆ ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಇದು ಶುಕ್ರವಾರದ ಬ್ಲಾಗ್ ಆಯಿತಾ. ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನು ಕಂಟೆಂಟ್ ಇಲ್ಲದೆ ಇರೋ ಕಾರಣ ಸುಮ್ಮನೆ ಬೋರಿಂಗ್ ಅನಿಸ್ಬಾರ್ದು ಅಂತ ಹೇಳಿ. ಸೊ ಅದಾದಮೇಲೆ ನಾನು ಎದ್ದು ಏನು ಮಾಡ್ತೀನೋ ಇಲ್ವೋ ಫಸ್ಟ್ ಪಾಪುಗೆ ತಿಂಡಿ ತಿನ್ನಿಸ್ತೀನಿ. ಆ್ಯಂಡ್ ನಾನು ಕೂಡ ಫ್ರೆಶ್ ಅಪ್ ಆಗೋಲ್ಲ, ತಲೆ ಬಾಚ್ಲಿಕ್ಕಂತ ಹೋಗೋದೇ ಇಲ್ಲ. ಯಾಕೆ ಅಂತಂದರೆ ಅವಳು ತಿನ್ನೋದು ಅಲ್ಲ, ನನಗೂ ಅರ್ಧ ಮಾಡಿರ್ತಾಳೆ. ಸೊ ಅದರಿಂದ ಮತ್ತೆ ಫ್ರೆಶ್ ಅಪ್ ಆಗಬೇಕಾಗತ್ತೆ. ಅವಳಿಗೂ ಫ್ರೆಶ್ ಅಪ್ ಮಾಡಿರಲ್ಲ, ನಾನು ಫ್ರೆಶ್ ಅಪ್ ಆಗಿರಲ್ಲ. ತಿನ್ಸೆಲ್ಲ ಆದ ನಂತರ ಫ್ರೆಶ್ ಅಪ್ ಆಗ್ತೀವಿ ಇಬ್ರೂ. ಸೊ ಹಾಗೆ ಇವಳನ್ನ ಆರಿಸಿ ಬೀಡಿಸಿ ತಿನ್ನಿಸೋದಿದೆಯಲ್ಲ, ಇತ್ತೀಚೆಗೆ ಆಚೆ ಹೋದರೆ ತಿನ್ನೋದು ಅಂದರೆ ರೋಡು ಕರ್ಕೊಂಡೋಗಿ ತಿನ್ನಿಸ್ಬೇಕು, ಆವಾಗ ತಿಂತಾಳೆ, ಇಲ್ಲಾಂದರೆ ತಿನ್ನೋದಿಲ್ಲ. ತುಂಬ ಅಂದರೆ ತುಂಬ ಹಠ ಮಾಡ್ತಾಳೆ. ಆ್ಯಂಡ್ ಎವ್ವಿ ಅಂದರೆ ಎವ್ವಿ ಆ್ಯಕ್ಟಿವ್ ಇವಳು. ಸಮ್ಟೈಮ್ಸ್ ಅನಿಸುತ್ತೆ ಎಷ್ಟು ಆ್ಯಕ್ಟಿವ್ ಇದ್ದಾಳೆ ನನ್ನ ಬೇಬಿ ಅಂತ. ಒಂದೊಂದು ಸತಿ ಅನಿಸುತ್ತೆ ಯಪ್ಪ ಯಾಕಾದ್ರೂ ಇಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಇವಳು ಅಂತ. ಸೊ ಅವಳಿಗೂ ಫ್ರೆಶ್ ಅಪ್ ಮಾಡಿ ಮತ್ತೆ ಮಲಗಿಸಿ ನಮ್ಮ ಅಕ್ಕ ಇದ್ಲು ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ ಸ್ವಲ್ಪ ಆಚೆ ಹೋಗಿ ಒಂದಷ್ಟು ಚಿಪ್ಸು ಮತ್ತು ಪರೋಟನ ತೊಗೊಂಡು ಬರಬೇಕಾಗಿತ್ತು. ಅದಕ್ಕೆ ಅಂತ ಹೇಳಿ ಬೈಕಲ್ಲಿ ಹೋಗಿದ್ದು ಬಂದು ಒಂದು ಸ್ವಲ್ಪ ಹೊತ್ತು ಫೋನ್ ನೋಡಿ, ಬಿಕಾಸ್ ಸ್ಟೋರೇಜ್ ಬಾಕ್ಸ್ಗಳು ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅದನ್ನು ನೋಡ್ತಾ ಇದ್ದೆ ಯಾವ್ದು ಚೆನ್ನಾಗಿದೆ ಏನು ಅಂತ. ಹಾಗೆ ಕಿಚನ್ ಮೇಕ್ ಓವರ್ ಮಾಡೋದು ಹೇಗೆ, ಯಾವ ಥರ ಎಲ್ಲ ಮಾಡಿದ್ದಾರೆ ನೋಡಿದ್ರೆ ಒಂದಷ್ಟು ಐಡಿಯಾಸ್ ಸಿಗುತ್ತೆ ಅಂತ. ಅದಾದಮೇಲೆ ಪರೋಟ ಏನು ತೊಗೊಂಡು ಬಂದಿದ್ದೆ ಅದನ್ನು ಬಿಸಿ ಮಾಡ್ತಾಯಿದ್ದೆ. ಅದನ್ನು ಫೋಲ್ಡ್ ಮಾಡಿ ತಿಂದರೆ ಒಂಥರ ಸಾಫ್ಟಾಗಿ ಇರುತ್ತೆ. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೇಲಿ ಏನು ಅಂತ ಹೇಳಿದ್ರೆ ಪರೋಟ, ಚಿಪ್ಸ್ ಹಾಗೂ ಟೊಮೊಟೊ ಗೊಜ್ಜನ್ನ ಮಾಡಿದರು. ಸೊ ಅದನ್ನು ತಿಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಪಾಪುನ ಮಲಗಿಸ್ತಾ ಇದ್ದೆ. ಫೈನಲಾಗಿ ಇವಾಗ ಮಲ್ಕೊಂಡಿದ್ದಾಳೆ. ಅವರು ಮಲಗಿರೋ ಗ್ಯಾಪಲ್ಲೇ ನಾನು ಕೂಡ ರೆಸ್ಟ್ ಮಾಡ್ತೀನಿ. ಸೊ ಈ ಬ್ಲಾಗ್ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ